ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುವಿನ ಮುಂದೆ ಗುರುವಿಗೆ ಬೆನ್ನು ಮಾಡಿ ಕೂರುವುದೇ. ಒಮ್ಮೆ ಪೀಠಾಧಿಪತಿಗಳೊಬ್ಬರು ಗುರುನಾಥರನ್ನು ನೋಡಲು ಗುರುನಿವಾಸಕ್ಕೆ ಬಂದಿದ್ದರು. ಗುರುನಾಥರು ಅವರನ್ನು ನಮಸ್ಕರಿಸಿ ಭಿಕ್ಷಾವಂದನೆ ಮಾಡಿಸಿ ಕಳಿಸಿಕೊಡುವ ಸಮಯದಲ್ಲಿ ಆ ಪೀಠಾಧಿಪತಿಗಳಿಗೆ ತಾನೊಂದು ಶಾಲನ್ನು ಗುರುನಾಥರಿಗೆ ಹೊದಿಸಬೇಕು ಎನ್ನುತ್ತಾರೆ ಎಂಬ ಭಾವನೆ ಮನಸ್ಸಿನಲ್ಲಿ ಬಂದ ಕ್ಷಣವೇ ಗುರುನಾಥರು ಅವರಿಗೆ, ನೀವು ಶಾಲನ್ನೇನೋ ಹೊದಿಸಬಹುದು, ಆದರೆ ಅದು ಎಷ್ಟು ಹೊತ್ತು ಈ ದೇಹದ ಮೇಲಿರುತ್ತೋ ಗೊತ್ತಿಲ್ಲ ಎಂದ ಕೂಡಲೇ ಆ ಪೀಠಾಧಿಪತಿಯರು ಸುಮ್ಮನಾದರಂತೆ. ನಂತರ ಗುರುನಾಥರು ಅವರನ್ನು ಅವರ ಕಾರಿನವರೆಗೂ ಬಂದು ಬೀಳ್ಕೊಡುವಾಗ ತಾವು ಕಾರಿನ ಹಿಂಭಾಗದಲ್ಲಿ ಕುಳಿತು ಗುರುನಾಥರನ್ನು ಮುಂದೆ ಕೂರಲು ಹೇಳಿದಾಕ್ಷಣ ಗುರುನಾಥರು, ಅಯ್ಯೋ, ಗುರುವಿನ ಮುಂದೆ ಗುರುವಿಗೆ ಬೆನ್ನು ಮಾಡಿ ಕೂರುವುದೇ? ಹಾಗಾದಲ್ಲಿ ಗುರುವಾಕ್ಯಕ್ಕೆ ಬೆನ್ನು ಮಾಡಿ ನಡೆದಂತಲ್ಲವೇ? ಸಾಧ್ಯವಿಲ್ಲ ಎಂದರಂತೆ. ನಂತರ ಅವರು ಗುರುನಾಥರಲ್ಲಿ ಶಾರದಾದೇವಿಗೆ ಸಂಬಂಧಿಸಿದ ಶ್ಲೋಕದ ಬಗ್ಗೆ ಬಹಳ ದಿನದಿಂದ ಈ ಶ್ಲೋಕ ಯಾವ ಪುಸ್ತಕದಲ್ಲಿದೆಯೋ ಏನೋ ಈ ಮತಿಗೆ ಹೊಳೆದಿಲ್ಲ ಎಂದಾಗ ಗುರುನಾಥರು ಪುಸ್ತಕದ ಹೆಸರು, ಶ್ಲೋಕದ ಸಂಖ್ಯೆ ಎಲ್ಲ ಹೇಳಿ, ನೋಡೋಣ, ಅವನಿಚ್ಛೆ ಇದ್ದಲ್ಲಿ ಆ ಪುಸ್ತಕ ನಿಮ್ಮ ಕೈ ಸೇರುತ್ತದೆ ಎಂದಾಗ ಅವರಿಗಾದ ಆಶ್ಚರ್ಯ, ಆನಂದ ವರ್ಣಿಸಲಾಸಾಧ್ಯ. ಗುರುಭ್ಯೋ ನಮಃ. ಗುರುಬಂಧುಗಳಿಗೆ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಗುರುನಾಥರು ಸತ್ಯನಾರಾಯಣ ಪ್ರಸಾದ ಕಳಿಸಿದ್ದಾರೆ. ಭದ್ರಾವತಿ ಗುರುಬಂಧುವೊಬ್ಬರಿಗೆ ಫೋನ್ ಮಾಡಿದ ಗುರುನಾಥರು ಮರುದಿನವಾದ ಶನಿವಾರದಂದು ಇಂತಿಷ್ಟು ಹೊತ್ತಿಗೆ ಅರಸೀಕೆರೆಯ ಹಂಸರ ಆಶ್ರಮಕ್ಕೆ ಬರಲು ಹೇಳಿದ್ದಲ್ಲದೆ ಬರುವಾಗ ಜೊತೆಗೆ ವೇದಪಾಠದ ಸಹಪಾಠಿಗಳನ್ನು ಕರೆದುಕೊಂಡು ಬರಲು ತಿಳಿಸಿದರು. ಅದರಂತೆ 5-6 ಜನರು ಭದ್ರಾವತಿಯಿಂದ ತಿಂಡಿ ತಿನ್ನದೆ ಬೆಳಿಗ್ಗೆ ಹೊರಟು ಅರಸೀಕೆರೆ ಹಂಸರ ಆಶ್ರಮಕ್ಕೆ ಬಂದಾಗ ಯಾರೂ ಕಾಣದೆ, ಏನಪ್ಪ ಈಗ ತರಲ್ಲ, ತುಂಬ ಹಸಿವು ಆಗುತ್ತಿದೆ, ಹೋಗಿ ಕಾಫಿನಾದರೂ ಕುಡಿದು ಬರೋಣ ಎಂದು ಹಂಸರಾಶ್ರಮದ ಹೊರಬಾಗಿಲ ಬಳಿ ಬರುವ ಹೊತ್ತಿಗೆ ಕಾರಿನಿಂದಿಳಿದ ಗುರುಬಂಧುಗಳು, ನಿಮಗಾಗಿ ಗುರುನಾಥರು ಸತ್ಯನಾರಾಯಣ ಪ್ರಸಾದ ಕಳಿಸಿದ್ದಾರೆ. ಇಂದು ಬೆಳಗ್ಗೆ ಜಾವವೇ ಪೂಜೆಯಾಯಿತು. ನೀವು ಪ್ರಸಾದ ತೆಗೆದುಕೊಂಡು ಕಾಫಿ ಕುಡಿದು ಪೂಜೆ ಪಾರಾಯಣ ಮಾಡಬೇಕಂತೆ ಎಂದಾಗ ಅವರಿಗೆ ಸಂತೋಷ ಆಶ್ಚರ್ಯಗಳು ಒಟ್ಟಿಗೆ ಆದವು. ಗುರುಭ್ಯೋ ನಮಃ.